ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಕಿಚನ್ ಟಿಪ್ಸ್ನ ಹೇಳೋಣ ಅಂದ್ಕೊಂಡಿದ್ದೀನಿ. ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುವಂತಹ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ನ ನಾನು ಕೂಡ ಹೇಳ್ಕೊಡ್ತೀನಿ. ಹಾಗೆ ಈ ಒಂದು ಟಿಪ್ಸ್ ಫಾಲೋ ಮಾಡೋದ್ರಿಂದ ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಬೋದು. ಸೊ ಯಾವ ರೀತಿ ಅಂತೇಳಿ ನೋಡೋಣ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಟಿಪ್ ನಂಬರ್ 1, ನಾವು ಯಾವಾಗಲೂ ಚಪಾತಿ ಮಾಡ್ತಾನೆ ಇರ್ತೀವಿ. ಸೊ ಚಪಾತಿ ಮಾಡಿಬಿಟ್ಟು ಹಾಗೆ ತೊಳೆದ್ಬಿಟ್ಟು ಇಡ್ತೀವಿ. ತುಂಬ ಬ್ಯಾಕ್ಟೀರಿಯಾ ಇರುತ್ತೆ ಇದರಲ್ಲಿ, ಏಕೆಂದರೆ ಉಡನ್ದಾಗಿರೋದ್ರಿಂದ ನಾವು ತೊಳೆದಿಟ್ರು ಅದರಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾ ಆದರೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಆ ಒಂದು ಬ್ಯಾಕ್ಟೀರಿಯಾವನ್ನು ಹೋಗಲಾಡಿಸಲಿಕ್ಕೆ ಈ ಟಿಪ್ನ ಯೂಸ್ ಮಾಡಿಕೊಂಡ್ರೆ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ಸಾಲ್ಟ್ ಇರುತ್ತಲ್ವ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸಾಲ್ಟು. ಆ ಒಂದು ಸಾಲ್ಟ್ನ 1 ಸ್ಪೂನ್ ಹಾಕಿಬಿಟ್ಟು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಮಾಡಬೇಕು. ಈ ರೀತಿ ಚೆನ್ನಾಗಿ ರಫ್ ಮಾಡಿಬಿಟ್ಟು ಈ ರೀತಿ ಒಂದು ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಟಿಪ್ ನಂಬರ್ 2, ಈಗ ಲಟ್ಟಣಿಗೆ ನೀಟಾಗಿ ಕ್ಲೀನ್ ಮಾಡಿದ್ವಿ. ಹಾಗೆ ಮನೆ ಇರುತ್ತಲ್ವ, ಅದನ್ನು ಕೂಡ ಈ ರೀತಿ ಸಾಲ್ಟ್ನ ಹಾಕಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು. ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಎಲ್ಲನೂ ಕೂಡ ಹೋಗಿಬಿಡುತ್ತೆ. ನೀಟಾಗಿ ಈ ರೀತಿ ಚೆನ್ನಾಗಿ ರಫ್ ಮಾಡಿ ಅದಾದ ನಂತರ ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ರೆ ಬ್ಯಾಕ್ಟೀರಿಯಾ ಎಲ್ಲ, ಆ ಒಂದು ಉಪ್ಪು ಸ್ವಲ್ಪ ಇದಾಗಿರುತ್ತಲ್ವ, ಅದಕ್ಕೋಸ್ಕರ ಬ್ಯಾಕ್ಟೀರಿಯಾ ಎಲ್ಲ ಹೋಗಿಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಟಿಪ್ ನಂಬರ್ 3, ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಈಗ ವುಡನ್ ಸ್ಪೂನು ಯೂಸ್ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದು ಕೂಡ ಅಷ್ಟೇ, ನಾವು ಅಡುಗೆ ಮಾಡುವಾಗ ತುಂಬ ಬ್ಯಾಕ್ಟೀರಿಯಾ ಇರುತ್ತೆ, ಏಕೆಂದರೆ ವುಡನ್ ಆಗಿರೋದ್ರಿಂದ. ಅದೇ ರೀತಿ ವುಡನ್ ಸ್ಪೂನ್ಗೂ ಕೂಡ ಸಾಲ್ಟ್ ಹಾಕಿ ಈ ರೀತಿ ಚೆನ್ನಾಗಿ ರಬ್ ಮಾಡಿ ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಟಿಪ್ ನಂಬರ್ 4, ಫ್ರೆಂಡ್ಸ್, ಹಾಗೆ ವುಡನ್ ಸ್ಪೂನು ನೀಟಾಗಿ ಶೈನಿಯಾಗಿ ಬರಬೇಕಂದ್ರೆ ನನ್ನ ಹತ್ರ ಒಂದು ಟಿಪ್ ಇದೆ. ಅದೇನಪ್ಪ ಅಂದರೆ, ನಮ್ಮ ಎಲ್ಲರ ಮನೆಯಲ್ಲೂ ಆಯಿಲ್ ಇದ್ದೇ ಇರುತ್ತೆ. ಸೊ ನಾನಿಲ್ಲಿ ಅಡುಗೆಗೆ ಯೂಸ್ ಮಾಡುವಂತಹ ಎಣ್ಣೆ ಸನ್ಫ್ಯೂರ್ ಆಯಿಲ್ ತೊಗೊಂಡಿದ್ದೀನಿ, ಅಥವಾ ಕೊಬ್ಬರಿ ಎಣ್ಣೆ ಏನಾದರೂ ತೊಗೋಬೋದು. ನಿಮ್ಮ ಹತ್ರ ಯಾವ ಆಯಿಲ್ ಯೂಸ್ ಮಾಡ್ತೀರ ಮನೆಯಲ್ಲಿ ಅದನ್ನು ತೊಗೊಂಡ್ಬಿಟ್ಟು ಈ ರೀತಿ ಸ್ಪೂನ್ ಮೇಲೆ 1 ಸ್ಪೂನ್ ಹಾಕಿಬಿಟ್ಟು ಆಯಿಲ್ನ ಹಾಕಿ ಈ ರೀತಿ ಚೆನ್ನಾಗಿ ಸ್ಪೂನ್ಗೆಲ್ಲ ಹಚ್ಚಬೇಕಾಗಿರುತ್ತೆ. ಆವಾಗ ತುಂಬ ಶೈನಿಯಾಗಿರುತ್ತೆ, ಹಳೇದು ಕೂಡ ಆಗಲ್ಲ. ನಾವು ವುಡನ್ ಸ್ಪೂನ್ ಯೂಸ್ ಮಾಡ್ತಾ ಇರ್ತೀವಲ್ಲ ಅಡುಗೆಗೆ, ತುಂಬ ಒಂಥರ ಕಲರ್ ಶೇಡ್ ಆಗಿಬಿಟ್ಟಿರುತ್ತೆ, ಹಳೇದಾಗಿಬಿಟ್ಟಿರುತ್ತೆ. ಈ ರೀತಿ ಆಯಿಲ್ ಹಚ್ಚಿ ಬಿಸಿಲಿಗೆ ಒಂದು 5 ನಿಮಿಷ ಇಡೋದ್ರಿಂದ ತುಂಬ ಶೈನಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಡಿಫ್ರೆನ್ಸು ಹಳೆ ಸ್ಪೂನ್ಗೂ ಮತ್ತು ಈಗ ಆಯಿಲ್ ಹಚ್ಚಿರೋ ಸ್ಪೂನ್ಗೂ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಾನು ಎಲ್ಲ ಸ್ಪೂನ್ಗೂ ಈ ರೀತಿ ಹಚ್ಬಿಟ್ಟು ಒಂದು 5 ನಿಮಿಷ ಬಿಸಿಲಲ್ಲಿ ಇಡ್ತೀನಿ. ಜಾಸ್ತಿ ಹೊತ್ತು ಇಡಬಾರ್ದು, ಒಂದು 5 ನಿಮಿಷ ಇಡ್ಬೋದು ಅಷ್ಟೇ. ಈ ರೀತಿ ಬಿಸಿಲಲ್ಲಿ ಇಡೋದ್ರಿಂದ ತುಂಬ ಶೈನಿಯಾಗಿರುತ್ತೆ, ಹೊಸದಾಗಿರುತ್ತೆ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಶೈನಿಯಾಗಿ ಹೊಸದಾಗಿ ಬಂದಿದೆ ಅಂಥೇಳಿ. ಈ ಒಂದು ಟಿಪ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಹಾಗೆ ಟಿಪ್ ನಂಬರ್ 5, ಫ್ರೆಂಡ್ಸ್, ಈಗ ಎಲ್ಲರ ಮನೇಲೂ ತುಪ್ಪ ಯೂಸ್ ಮಾಡ್ಕೊತೀವಲ್ಲ, ಅವಾಗ ಯಾವುದಂದರೆ ಆ ಬಾಕ್ಸಲ್ಲಿ ಹಾಕಿಬಿಟ್ಟು ಇಟ್ಬಿಡ್ತೀವಿ. ಈ ರೀತಿ ಒಂದು ತುಪ್ಪದ ಬಾಕ್ಸ್ ಬರುತ್ತಲ್ವ, ಅದು ತಗೊಂಡು ಈ ರೀತಿ ತುಪ್ಪ ಹಾಕಿ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ಕಿಚನಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬಾಕ್ಸ್ ತೊಗೊಂಡ್ಬಿಟ್ಟು ಇದರಲ್ಲಿ ತುಪ್ಪ ಕರಗಿಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಯಾವುದಂದರೆ ಅದು ಬಾಕ್ಸಲ್ಲಿ ಹಾಕ್ಕೊಂಡಿರೋ ಪ್ಲಾಸ್ಟಿಕ್ ಡಬ್ಬ ಅದರಲ್ಲಿ ಹಾಕ್ಕೊಂಡಿರೋ ಈ ರೀತಿ ಸ್ಟೀಲಿನ ಬಾಕ್ಸ್ ಬರುತ್ತಲ್ವ ತುಪ್ಪದ್ದು, ಅದರಲ್ಲೇ ಹಾಕ್ಕೊಂಡ್ರೆ ನೀಟಾಗಿ ಇರುತ್ತೆ. ಆರ್ಗನೈಸ್ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 6, ಫ್ರೆಂಡ್ಸ್, ಎಲ್ಲರ ಮನೇಲೂ ವಿಭೂತಿ ಇದ್ದೇ ಇರುತ್ತೆ, ಅಥವಾ ರಂಗೋಲಿ ಹಾಕೋಕ್ಕೆ ಅಂತೇಳಿ ವೈಟ್ ಚಾಕ್ ಪೀಸ್ ಬರುತ್ತೆ. ಅದನ್ನು ಕರಗಿಸ್ಕೊಂಡು ಈ ರೀತಿ ನೀರಲ್ಲಿ ಒಂದು ಬಟ್ಟೆ ಹಾಕ್ಕೊಂಡು, ಚಿಕ್ಕ ಕಾಟನ್ ಬಟ್ಟೆ ಹಾಕ್ಕೊಂಡು ಈ ರೀತಿ ರಂಗೋಲಿ ಬಿಡಿಸ್ಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಳೆ ಕಾಲದಲ್ಲೆಲ್ಲ ಇದೇ ಒಂದು ಪದ್ಧತಿ ಯೂಸ್ ಮಾಡ್ತಾ ಇದ್ರಲ್ವ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಶುಕ್ರವಾರ ಆಗಲಿ ನಾವು ಪೂಜೆ ಮಾಡ್ತೀವಲ್ಲ, ಆವಾಗ ಈ ರೀತಿ ರಂಗೋಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಟಿಪ್ ನಂಬರ್ 7, ಫ್ರೆಂಡ್ಸ್, ಎಲ್ಲರ ಮನೇಲೂ ಜಾಮ್ ಅಥವಾ ಕಾಫಿ ಪುಡಿ ಏನಾದರೂ ಒಂದು ತರ್ತಾ ಇರ್ತೀವಿ. ಈ ರೀತಿ ಗಾಜಿನ ಬಾಟ್ಲ್ ಬರುತ್ತೆ, ನಾವೇನು ಮಾಡ್ತೀವಿ ಬಿಸಾಕ್ತೀವಿ. ಆ ರೀತಿ ಬಿಸಾಕೋದು ಬೇಡ.
ಈ ರೀತಿ ಗ್ಲಾಸ್ ಜಾರ್ನ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸು ಅಥವಾ ಜೀರಿಗೆ, ಮೆಣಸು, ಸ್ಪೈಸಸ್ ಏನಿರುತ್ತೆ ಅದೆಲ್ಲನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಇದು ಕುಂಬಳಕಾಯಿ ಬೀಜನ ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಮನೆಯಲ್ಲಿ ಜಾಮ್ ಅಥವಾ ಉಪ್ಪಿನಕಾಯಿ ಏನಾದರೂ ತಂದಾಗ ಹನಿ ತರ್ತೀವಿ. ಇದು ಗ್ಲಾಸ್ ಜಾರಲ್ಲೇ ಬರುತ್ತೆ. ಅದು ಬಿಸಾಕ್ದಿರ ಎಲ್ಲನೂ ಕೂಡ ಸೇವ್ ಮಾಡಿಕೊಂಡು ಈ ರೀತಿ ನಾನು ಡ್ರೈ ಫ್ರೂಟ್ಸ್ನ ಹಾಕಿ ಇಟ್ಕೊತಾ ಇದ್ದೀನಿ. ಇದರಿಂದ ತುಂಬ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೂ ಕಿಚನ್ ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ ಈ ಒಂದು ಟಿಪ್ಸು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸುಮಾರು ಜನ ಬಿಸಾಕ್ತಾ ಇರ್ತಾರೆ, ಈ ರೀತಿ ಯೂಸ್ ಮಾಡ್ಕೋಬೋದು. ಟಿಪ್ ನಂಬರ್ 8 ಫ್ರೆಂಡ್ಸ್, ಹಾಗೆ ಎಲ್ಲರ ಮನೇಲೂ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಾ ಇರ್ತೀವಲ್ವಾ. ಈ ರೀತಿ ಕವರಲ್ಲಿ ಹಾಗೆ ಇಟ್ಕೊತೀವಿ, ಎಲ್ಲಂದರೆ ಅಲ್ಲಿ ಬಿಡ್ತೀವಿ, ಸಿಗೋದೇ ಇಲ್ಲ. ಹಾಗೆ ಟಿಶ್ಯೂ ಹೋಲ್ಡರ್ ತೊಗೊಳಕ್ಕೂ ಆಗೋದಿಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಖರ್ಚಾಗುತ್ತೆ. ಸೊ ನಾವು ಸಿಂಪಲಾಗಿ ಮನೆಯಲ್ಲಿ ಟಿಶ್ಯೂ ಹೋಲ್ಡರ್ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ಈ ರೀತಿ ಕಾಟನ್ ಬಾಕ್ಸು ನಾವೇನಾದರೂ ಆರ್ಡರ್ ಮಾಡಿದಾಗ ಬಂದಿರುತ್ತೆ ಅಲ್ವಾ, ಅಥವಾ ಏನಾದರೂ ತೊಗೊಂಡು ಬಂದಾಗ ಈ ರೀತಿ ಕಾಟನ್ ಬಾಕ್ಸ್ ಬಂದಿರುತ್ತೆ ಚಿಕ್ಕದು. ಆ ಒಂದು ಕಾಟನ್ ಬಾಕ್ಸ್ನ ನಾನು ಯೂಸ್ ಮಾಡಿಕೊಂಡು ಟಿಶ್ಯೂ ಪೇಪರ್ ಹೋಲ್ಡರ್ ಆಗಿ ಯೂಸ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಮಡಚಿಬಿಟ್ಟು ಅದರಲ್ಲಿ ಕವರ್ ಸಮೇತ ಟಿಶ್ಯೂ ಪೇಪರ್ನ ಇಕ್ಬಿಟ್ರೆ ನೀಟಾಗಿ ಯಾವಾಗ ಬೇಕೋ ಆವಾಗ ಈ ರೀತಿ ತೆಗೆದು ಇಟ್ಕೋಬೋದು. ಈ ಒಂದು ಯೂಸ್ಫುಲ್ ಅನಿಸಿದ್ರೆ ಟಿಪ್ಪು ಲೈಕ್ ಮಾಡಿ. ಟಿಪ್ ನಂಬರ್ 9 ಫ್ರೆಂಡ್ಸ್, ಹಾಗೆ ಇಯರ್ಬಡ್ಸು ನಮ್ಮ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಯೂಸ್ ಮಾಡ್ತಾ ಇರ್ತೀವಿ. ಇದು ಬಂದು ಕವರಲ್ಲಿ ಬರುತ್ತೆ, ಕೆಲವೊಂದು ಬಾಕ್ಸಲ್ಲಿ ಕೂಡ ಬರುತ್ತೆ. ಬಾಕ್ಸಲ್ಲಿ ಬರೋದು ತುಂಬ ಕಾಸ್ಟ್ಲಿ ಇರುತ್ತೆ, ಕವರಲ್ಲಿ ಅಂದರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಕವರಲ್ಲಿ ತಗೊತೀವಲ್ಲ ಆವಾಗ ಎಲ್ಲಂದರೆ ಅಲ್ಲಿಗೆ ಬಿಡ್ತೀವಿ. ಸೊ ಆವಾಗ ಸಿಗೋದೇ ಇಲ್ಲ ಬೇಕಾದಾಗ. ಈ ರೀತಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡೋದ್ರಿಂದ ತುಂಬ ಬೇಗನೆ ಸಿಗುತ್ತೆ. ಟಿಪ್ ನಂಬರ್ 10 ಆಯಿಲ್ ಬಟ್ಲು ಎಲ್ಲಂದರೆ ಅಲ್ಲಿ ಇಕ್ಕಿರ್ತೀವಿ, ಅದ್ರ ಕೆಳಗಡೆ ನೋಡಿದ್ರೆ ಎಷ್ಟೊಂದು ಗಲೀಜಾಗಿಬಿಟ್ಟಿರುತ್ತೆ, ಕಪ್ಪಗೂ ಕೂಡ ಆಗಿರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಹೋಗೋದೇ ಇಲ್ಲ. ಆಗ ನನ್ನ ಹತ್ರ ಒಂದು ಟಿಪ್ ಇದೆ. ಈ ರೀತಿ ನಾವು ಏನಾದರೂ ಫುಡ್ ಅಥವಾ ಏನಾದರೂ ತಂದಾಗ ಪ್ಲಾಸ್ಟಿಕ್ ಬಾಟಲ್ ಬರುತ್ತಲ್ವಾ, ಅದು ಈ ರೀತಿ ಇಕ್ಬಿಟ್ಟು ಅದರ ಒಳಗಡೆ ಬಾಟ್ಲ್ ಇಕ್ಬಿಟ್ರೆ ನೀಟಾಗಿ ಇರುತ್ತೆ. ಕಿಚನ್ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಗಲೀಜು ಕೂಡ ಆಗಲ್ಲ. ನೋಡ್ತಾ ಇರ್ಬೋದು ಬಾಟ್ಲು ಹಾಗೆ ಇಟ್ಟರೆ ಎಷ್ಟು ಗಲೀಜಾಗಿದೆ ಅಂಥೇಳಿ. ಈಗ ಇದರೆಲ್ಲ ಹಾಕಿ ಇಟ್ಟರೆ ತುಂಬ ನೀಟಾಗಿ ಇರುತ್ತೆ. ಸೊ ಈ ಒಂದು ಟಿಪ್ ಯೂಸ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿಪ್ ನಂಬರ್ 11 ಫ್ರೆಂಡ್ಸ್, ದೇವ್ರ ಮನೇಲಿ ಊದ್ಬತ್ತಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಎಲ್ಲಂದರೆ ಅಲ್ಲಿ ಇಟ್ಬಿಡ್ತೀವಿ ಅಥವಾ ಪ್ಯಾಕಲ್ಲೇ ಹಾಗೆ ಇಟ್ಬಿಡ್ತೀವಿ, ಆವಾಗ ನೋಡೋಕ್ಕೆ ಚೆನ್ನಾಗಿರಲ್ಲ. ಈ ರೀತಿ ಬಾಟಲ್ ಬಂದಿರುತ್ತಲ್ವಾ, ಅದರಲ್ಲಿ ಹಾಕಿಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಯಾವಾಗ ಬೇಕೋ ಆವಾಗ ತೆಗ್ದು ಹಚ್ಬೋದು. ಇದು ಬಂದು ಬೀರ್ ಬಾಟಲ್ ಬಂದಿರೋದು. ನಮ್ಮ ಪಕ್ಕದ ಮನೆಯವರ ಅಪ್ಪ ಬೀರ್ ಕುಡಿತಾ ಇದ್ರು, ಅವಾಗ ಅವ್ರ ಮನೇಲಿ ಈ ಒಂದು ಬಾಟಲ್ ತಗೊಂಡು ಬಂದಿದ್ದೆ. ಈ ಒಂದು ಬಾಟಲ್ ಇಲ್ಲ ಅಂದರೆ ನಮಗೆ ನಾರ್ಮಲ್ ನೀರು ಕುಡಿತೀವಲ್ಲ, ಆ ಒಂದು ಬಾಟ್ಲ್ ಇದ್ದರೆ ಕೂಡ ಸಾಕು. ಅದರಲ್ಲಿ ಹಾಕಿ ಕ್ಯಾಪ್ ಹಾಕ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಸಿಗುತ್ತೆ. ಕಣ್ಣಿಗೆ ಕಾಣಿಸೋ ರೀತಿ ಕೂಡ ಇಟ್ಕೋಬೋದು. ಟಿಪ್ ನಂಬರ್ 12 ಫ್ರೆಂಡ್ಸ್, ಈಗ ಕಾಯಿನ್ಸು ಎಲ್ಲಂದರೆ ಎಲ್ಲಿ ಹಾಕಿಟ್ಟಿರ್ತೀವಿ, ಬೇಕಾದಾಗ ಸಿಗೋದೇ ಇಲ್ಲ, ಎಷ್ಟು ಹುಡುಕಿದ್ರೂ ಸಿಗೋದೇ ಇಲ್ಲ. ಆವಾಗ ನಮಗೆ ತುಂಬಾ ಟೆನ್ಷನ್ ಬಂದುಬಿಡುತ್ತೆ, ಎಲ್ಲಿ ಹಾಕಿದ್ವಲ್ಲಪ್ಪ, ₹1 ಸಿಗ್ತಾಯಿಲ್ಲ ಅಂಥೇಳಿ. ಈ ರೀತಿ ನಾವು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಸಿಗುತ್ತೆ. ಹಾಗೆ ನಮ್ಗೆ ಯಾವ ರೂಪಿ ಬೇಕೋ ಅದನ್ನು ತೊಗೊಬೋದು. ₹1 ಬೇಕಾ ಅಥವಾ ₹2 ಬೇಕಾ, ₹5 ಬೇಕಾ ಅಂಥೇಳಿ ಹುಡ್ಕೋ ಟೆನ್ಷನ್ ಕೂಡ ತಪ್ಪುತ್ತೆ. ಈ ರೀತಿ ನಾನು ತಿಳ್ಕೊತೀನಿ. ನಿಮಗೂ ಇದೇ ಅಭ್ಯಾಸ ಇದೆಯಾ? ಕಾಮೆಂಟ್ ಮಾಡಿ. ಟಿಪ್ ನಂಬರ್ 13 ಬಟ್ಟೆ ಕ್ಲಿಪ್ಸ್ನ ನಾವು ಎಲ್ಲಂದರೆ ಎಲ್ಲ ಹಾಕಿಬಿಟ್ಟಿರ್ತೀವಿ, ಹುಡುಕಿದಾಗ ಸಿಗೋದೇ ಇಲ್ಲ. ಬಟ್ಟೆ ಹೊಲಿಸ್ಬೇಕಾದ್ರೆ ಹುಡುಕ್ತಾ ಇರ್ತೀವಿ, ಎಲ್ಲಂದರೆ ಎಲ್ಲ ಬಿಸಾಕ್ತಾ ಇರ್ತೀವಿ, ಆಗ ನೀಟಾಗಿ ಕೂಡ ಇರಲ್ಲ. ಸೊ ನಾವು ಹುಡುಕಿದಾಗೂ ಕೂಡ ಸಿಗಲ್ಲ. ಅದಕ್ಕೋಸ್ಕರ ಈ ರೀತಿ ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿಡೋದ್ರಿಂದ ನಮ್ಗೆ ಯಾವಾಗ ಬೇಕೋ ಆವಾಗ ಬಟ್ಟೆ ಹೊಲಿಸೋಕ್ಕೆ ಈಸಿಯಾಗಿ ಸಿಗುತ್ತೆ. ಈ ಒಂದು ಟಿಪ್ನ ಯೂಸ್ ಮಾಡಿ, ನಿಮಗೆ ಕೂಡ ಯೂಸ್ಫುಲ್ ಆಗುತ್ತೆ. ಈ ಎಲ್ಲ ಟಿಪ್ಸು ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಸೊ ಈ ಒಂದು ಟಿಪ್ಪು ನಿಮಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಟಿಪ್ ನಂಬರ್ 14 ಫ್ರೆಂಡ್ಸ್, ನಮಗೆ ಕಿಚನ್ ಟವಲ್ ಅಂಥೇಳಿ ಯಾವುದಂದರೆ ಅದು ಯೂಸ್ ಮಾಡ್ತಾ ಇರ್ತೀವಿ. ಈ ರೀತಿ ಹಳೆ ಟವಲ್ ಇರುತ್ತಲ್ವ, ನಾವು ಯೂಸ್ ಮಾಡಿಕೊಂಡು ಸೈಡ್ಗೆ ಇಡುವಂತಹ ಟವಲ್ನ ನಾವು ಈ ರೀತಿ ಕಿಚನ್ ಟವಲ್ ಆಗಿ ಯೂಸ್ ಮಾಡ್ಕೋಬೋದು. ಇದು ಬಂದು ಹೊಸದೇ, ನಾವೇನು ಯೂಸ್ ಮಾಡ್ಕೊಂಡಿಲ್ಲ, ನೋಡೋಕ್ಕೆ ಚೆನ್ನಾಗಿಲ್ಲ ಅಂಥೇಳಿ ನಾನು ಸೈಡ್ಗೆ ಇಟ್ಟಿದ್ದೆ.
ಕಿಚನ್ ಟವಲ್ ಆಗಿ ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂಥೇಳಿ ಐಡಿಯಾ ಮಾಡಿಕೊಂಡೆ. ಈ ರೀತಿ ಒಂದು 4 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಈ ರೀತಿ 4 ಸೈಡು ಹೊಲಿದ್ಬಿಟ್ಟು ಕಿಚನ್ ಟವಲ್ ಆಗಿ ಯೂಸ್ ಮಾಡಿಕೊಂಡೆ. ಟಿಪ್ ನಂಬರ್ 15. ಫ್ರೆಂಡ್ಸ್, ಈಗ ಅಡುಗೆ ಮಾಡುವಾಗ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಅಥವಾ ತರಕಾರಿ ಎಲ್ಲ ವೇಸ್ಟ್ ಮಾಡಿ ವೇಸ್ಟ್ ಅದೆಲ್ಲ ನಾವಲ್ಲೇ ಹಾಕ್ಕೊಂಡಿರ್ತೀವಿ. ಅಡುಗೆ ಕಂಪ್ಲೀಟ್ ಆಗೋವರೆಗೂ ಅದನ್ನೆತ್ತಲ್ಲ, ನೀಟಾಗಿ ಕಿಚನ್ ಕೂಡ ನೋಡೋಕ್ಕೆ ಚೆನ್ನಾಗಿರಲ್ಲ. ನಾನು ಹೇಳುವಂಥ ಟಿಪ್ ಯೂಸ್ ಮಾಡಿ. ಅಂದರೆ ಏನಾದರೂ ಕಟ್ ಮಾಡ್ಕೊಳ್ಳೋವಾಗ ಅವಾಗೇ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಅಥವಾ ನ್ಯೂಸ್ ಪೇಪರ್ ಕೆಳಗಡೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನ್ಯೂಸ್ ಪೇಪರ್ ಸಮೇತ ಅಲ್ಲಿ ಬಿಸಾಕ್ಬೋದು. ನೋಡೋಕ್ಕೂ ಕೂಡ ನೀಟಾಗಿ ಇರುತ್ತೆ. ಸೊ ನಮ್ಮ ಕಿಚನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಅವಾಗೇ ಕ್ಲೀನ್ ಮಾಡಿಕೊಂಡ್ರೆ. ಫ್ರೆಂಡ್ಸ್, ನೋಡಿದ್ರಲ್ವಾ, ಸ್ಮಾಲ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ಕಿಚನ್ ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೋದು ಅಥವಾ ನೀಟಾಗಿ ಇಟ್ಕೊಳ್ಬೋದು ಅಂಥೇಳಿ. ಸೊ ಈ ಒಂದೆಲ್ಲ ಟಿಪ್ಸ್ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.